ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಬರದ ಭೀಕರತೆ ಹೆಚ್ಚಾಗಿದ್ದು ಜಾನುವಾರುಗಳಿಗೆ ಮೇವು ನೀರಿಲ್ಲದೆ ರೈತರು ಪರದಾಡುವಂತಾಗಿದೆ. ಪರಿಸ್ಥಿತಿ ಕೈ ಮೀರ್ತಾ ಇದ್ರೂ ಇನ್ನೂ ಮೇವು ಬ್ಯಾಂಕ್ ಹಾಗೆ ಗೋಶಾಲೆ ಪ್ರಾರಂಭಿಸದೆ ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ. ಈ ಸಂಕಷ್ಟ ಸಮಯದಲ್ಲಿ ಪಾವಗಡದ ರಾಮಕೃಷ್ಣ ಸೇವಾ ಆಶ್ರಮ ರೈತರ ನೆರವಿಗೆ ಧಾವಿಸಿದೆ. ಇನ್ಫೋಸಿಸ್ ಫೌಂಡೇಶನ್ ಸಹಕಾರದೊಂದಿಗೆ ರಾಮಕೃಷ್ಣ ಸೇವಾಶ್ರಮದ ಜಪಾನಂದ ಸ್ವಾಮೀಜಿ 8,000 ಜಾನುವಾರುಗಳಿಗೆ ಉಚಿತ ಮೇವನ್ನ ವಿತರಿಸಿ ಪುಣ್ಯದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 1 ತಿಂಗಳಿನಿಂದ ರಾಮಕೃಷ್ಣ ಸೇವಾಶ್ರಮ ಪ್ರತಿನಿತ್ಯ ಮೇವು ವಿತರಿಸ್ತಾ ಇದೆ. ಪಕ್ಕದ ರಾಜ್ಯ ಆಂಧ್ರಪ್ರದೇಶದಿಂದ ಮೇವನ್ನ ಖರೀದಿಸಿ ಪಾವಗಡದ ರೈತರಿಗೆ ಉಚಿತವಾಗಿ ವಿತರಣೆ ಮಾಡ್ತಿದ್ದಾರೆ. ನಾವು ನೇರವಾಗಿ ಸೋಲಾರ್ ತಗೊಳ್ತಾ ಇದ್ದೀವಿ. ನಮ್ಮ ಅವಸ್ಥೆ ಈಗ ಹಾಟೆಸ್ಟ್ ಮೂರೇ ನಮಗಿರೋದು ಈಗ ಪಾವಗಡದಲ್ಲಿ. ದುರದೃಷ್ಟವಶಾತ್ ಆಡಳಿತ ಯಾರು ಇದ್ದಾರೆ ಆಡಳಿತದಲ್ಲಿ ಈ ನೂರಾರು ರೈತರುಗಳನ್ನ ಅವರ ವಾಯ್ಸ್ನ ಅವ್ರಿಗಿನ್ನೂ ಕೇಳಿಸಿಲ್ಲ ಅನಿಸುತ್ತೆ. ನಾವು ಕಳೆದ 30 ವರ್ಷದಿಂದ ಪ್ರತಿ ವರ್ಷ ಬೇಸಿಗೆಯಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ. ಈ ವರ್ಷ ನನಗೆ ಭಯ ಆಗ್ತಾ ಇದೆ, ಇನ್ನು ಹೆಂಗೆ ಮುಂದಕ್ಕೆ ಹೋಗಲಿ ಅಂತ. 1,000 ರೈತರು ಬರ್ತಾ ಇದ್ದಾರೆ. ಆವ್ರೇಜ್ ನೀವು 6-8 ಅಂತ ತೊಗೊಂಡ್ರು 8,000 ರಾಸುಗಳು ನೋಡ್ಕೋಬೇಕು. ನಾನು ಒಬ್ಬ ಭಿಕ್ಷುಕ. ನನಗೆ ಸರ್ಕಾರಕ್ಕೆ ನಾನು ಭಾಳ ಮಾಧ್ಯಮದ ಮೂಲಕ ಅನೇಕ ಬಾರಿ ತಿಳಿಸ್ಕೊಟ್ಟೆ, ನೀವು ಮೇವು ಬ್ಯಾಂಕ್ ಮಾಡಿ ಅಥವಾ ಏನಾದರೂ ಶುರು ಮಾಡಿ ಅಂತ ಆರಂಭದಿಂದ ತಿಳಿಸ್ಕೊಟ್ಟೆ. ಇವತ್ತವರೆಗೂ ಆಗಿಲ್ಲ. ಈಗ ನನ್ನ ಮಾಧ್ಯಮ ಮಿತ್ರರು ಬಂದು ಅಷ್ಟು ದೂರದಿಂದ ಬಂದು ಇಲ್ಲಿ ಏನು ಕೆಲಸ ಆಗ್ತಿದೆ ನೋಡಬೇಕಂತ ಬಂದಿದ್ದಾರೆ. ಅವ್ರ ಮೂಲಕ ನಾನು ತಿಳಿಸೋದೇನೆಂದರೆ, ಇನ್ನು 2-3 ದಿವಸದಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗಿಬಿಟ್ರೆ ನನಗೆ ಆಮೇಲೆ ಹೇಳ್ತಾರೆ, ಸ್ವಾಮೀಜಿ ನಾವು ಕೊಡಬೇಕು ಅಂತಿದ್ದೋ ಎಲೆಕ್ಷನ್ ಕಂಡಕ್ಟ್ ಬಂದ್ಬಿಟ್ಟಿದೆ, ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಟ್ಟಿದೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.